ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯುವನಿಧಿ ರಿಲೇಟೆಡ್ ಒಂದೆರಡು ಮೂರು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಯೂಸ್ಫುಲ್ ಇನ್ಫಾರ್ಮೇಷನ್ನ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಇನ್ನು ಯುವನಿಧಿ ವಿಚಾರಕ್ಕೆ ಬರೋದಾದರೆ 4 ಕಂತಿನ 12,000 ಹಣನ ಒಟ್ಟಿಗೆ ಪಡೆಯೋ ಅವಕಾಶ ಬಂದಿದೆ. ಅದಕ್ಕೆ ಇನ್ನು ಕೇವಲ 2 ದಿನ ಮಾತ್ರ ಬಾಕಿ ಇದೆ. ಇದ್ರ ಜೊತೆಗೆ ಭಾಳಷ್ಟು ಜನ ಕೇಳ್ತಿದ್ರಿ, ಜುಲೈ ತಿಂಗಳ ಹಣ ಬಂದಿದೆ, ನಮಗೆ ಜೂನ್ ತಿಂಗಳ ಹಣ ಕೂಡ ಬಂದಿಲ್ಲ, ಮೇ ತಿಂಗಳದ್ದು ಬರಬೇಕಿತ್ತು, ಜುಲೈ ಮಾತ್ರ ಬಂತು, ಆ ತಿಂಗಳದ್ದು ಯಾವಾಗ ಬರುತ್ತೆ ಅಂತ. ಜೊತೆಗೆ ಜುಲೈ ಕಂತಿಂದ ಏನೋ ಬಂತು, ಆಗಸ್ಟ್ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಇನ್ನಷ್ಟು ಜನ ಕೇಳ್ತಾ ಇದ್ರಿ. ಈ ಎಲ್ಲ ಡೌಟ್ಸ್ಗಳಿಗೆ ನಾನು ಈ ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ ಕೊಡ್ತೀನಿ. ಮೊದಲನೇದಾಗಿ 4 ಕಂತಿನ ಹಣ ಒಟ್ಟಿಗೆ 12,000 ಪಡೆಯೋದು ಹೇಗೆ ಅಂತ. ಮೊನ್ನೆ ನಾನು ಸ್ವಲ್ಪ ಜನಕ್ಕೆ ಸೆಲ್ಫ್ ಡಿಕ್ಲರೇಷನ್ನ ಕೊಡ್ತಾ ಇದ್ದೆ. ಆಗ ನನಗೆ ಈ ಥರ ಆಪ್ಷನ್ ಬಂತು ನೋಡಿ. ಇದರಲ್ಲಿ ಯಾರು ಎಲಿಜಿಬಲ್ ಇರ್ತಾರೋ ಅಂಥವರಿಗೆ 4 ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಕೊಡೋದಕ್ಕೆ ಮತ್ತೊಮ್ಮೆ ಅವಕಾಶ ಬಂದಿದೆ. ಜುಲೈ ತಿಂಗಳಲ್ಲೂ ಈ ಆಪ್ಷನ್ ಇತ್ತು, ಜೂನ್ ತಿಂಗಳಲ್ಲೂ ಆಪ್ಷನ್ ಇತ್ತು. ಈಗ ನೋಡಿ, ಆಗಸ್ಟ್ ಸೆಲ್ಫ್ ಡಿಕ್ಲರೇಷನ್ ಕೊಡ್ತಾ ಇರೋದು. ಸ್ಕ್ರೀನ್ಶಾಟಲ್ಲಿ ನಿಮಗೆ ಆಗಸ್ಟ್ ಅನ್ನೋ ಮಂತ್ ಕೂಡ ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ಮಾರ್ಚ್, ಏಪ್ರಿಲ್, ಮೇ ಈ 3 ಮಂತಿನ ಸೆಲ್ಫ್ ಡಿಕ್ಲರೇಷನ್ ಕೊಡೋದಕ್ಕೆ ಅವ್ರಿಗೆ ಆಪ್ಷನ್ ಇತ್ತು. ನನಗೆ ಅನ್ನಿಸ್ದಾಗ ಅಂದರೆ ಯಾರು ಎಲಿಜಿಬಲ್ ಇದ್ದರೂ ಕೂಡ 180 ಡೇಸ್ ಆಗಿದ್ದರೂ ಕೂಡ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿರೋಲ್ವೋ ಅಂಥವ್ರಿಗೆ ಮತ್ತೊಮ್ಮೆ ಅವಕಾಶ ಕೊಟ್ಟಿದ್ದಾರೆ ಅಂತ. ಸೊ ನಿಮಗೇನಾದರೂ ಹಳೆ ತಿಂಗಳದ್ದು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿಲ್ಲ ಅಂದರೆ, ಮತ್ತು ವೆಬ್ಸೈಟಲ್ಲಿ ಈ ಆಪ್ಷನ್ ತೋರಿಸ್ತಾ ಇತ್ತು ಅಂದರೆ ಮಿಸ್ ಮಾಡದೆ ಸೆಲ್ಫ್ ಡಿಕ್ಲರೇಷನ್ನ ಕೊಟ್ಬಿಡಿ. 1 ತಿಂಗಳು ಅಥವಾ 1.5 ತಿಂಗಳಿನ ಹಿಂದೆ ಯುವನಿಧಿ ಅಮೌಂಟ್ ಬಂತು ಗೊತ್ತಾ, ಆಗ ಪೆಂಡಿಂಗ್ ಹಣ ಎಲ್ಲ ಒಟ್ಟಿಗೆ ಬಂತು ಅಂದರೆ 3 ಕಂತಿನ ಹಣ 9,000 ಒಂದೇ ದಿನ ಬಂದಿತ್ತು. ಕೆಲವರಿಗೆ 6,000 ರೂಪಾಯಿ ಹಣ ಬಂದಿತ್ತು. ನಿಮ್ಗೇನಾದರೂ ಪೆಂಡಿಂಗ್ ಮಂತ್ಗಳದ್ದು ಅಮೌಂಟ್ ಬಂದಿಲ್ಲ ಅಂದರೆ ಒಟ್ಟಿಗೆ ಬರುತ್ತೆ. ಸೊ ನಿಮ್ಗೆ ಆಪ್ಷನ್ ಇತ್ತು ಅಂದರೆ ಮಾತ್ರ ಸೆಲ್ಫ್ ಡಿಕ್ಲರೇಷನ್ ಕೊಡಿ. ಮತ್ತು ನಿಮಗೆ ಹಳೆ ತಿಂಗಳು ಅಮೌಂಟ್ ಬಂದಿಲ್ಲ, ಅದು ಸೆಲ್ಫ್ ಡಿಕ್ಲರೇಷನಲ್ಲಿ ಕಳೆದ 4 ತಿಂಗಳದ್ದು ಆಪ್ಷನ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಅದು ಗೌರ್ಮೆಂಟಿಂದ ಬರೋವಂಥದ್ದು. ಈ ತಿಂಗಳು ಬಂದಿಲ್ಲ ಅಂದರೆ ಮುಂದಿನ ತಿಂಗಳೇ ಬರಬಹುದೇನೋ, ವೆಯ್ಟ್ ಮಾಡಿ. ಮೇಡಮ್ ನಮಗೆ ಆಪ್ಷನ್ ತೋರಿಸ್ತಾ ಇಲ್ಲ, ನಮಗೆ ಲಾಸ್ಟ್ ಮಂತ್ಗಳ ಅಮೌಂಟ್ ಬಂದಿಲ್ಲ ಅಂದರೆ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ವೆಬ್ಸೈಟಲ್ಲಿ ಈ ಆಪ್ಷನ್ ಇತ್ತು, ಅದಕ್ಕೆ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ತಿಳಿಸ್ತಾ ಇದ್ದೀನಿ. ಮತ್ತು ನೀವು ಯಾವ ಆಫೀಸ್ಗೆ ಹೋದರೂ ಅವರು ಎಕ್ಸ್ಟ್ರಾ ಮಂತದ್ದು ಸೆಲ್ಫ್ ಡಿಕ್ಲರೇಷನ್ ಕೊಡೋಕ್ಕೆ ಏನು ಆಪ್ಷನ್ ಕೊಡೋದಿಲ್ಲ. ಅದು ಏನೇ ಇದ್ದರೂ ಗೌರ್ಮೆಂಟಿಂದನೇ ನಿಮಗೆ ಶೋ ಆಗಬೇಕು. ಆ ಥರ ಬಂತು ಅಂದರೆ ಮಾತ್ರ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡೋಕ್ಕೆ ಅವಕಾಶ ಇರುತ್ತೆ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಇನ್ನು 2 ದಿನ ಮಾತ್ರ ಬಾಕಿ ಅಂದರೆ ಸೆಲ್ಫ್ ಡಿಕ್ಲರೇಷನ್ ಕೊಡೋದಕ್ಕೆ. ನಾಳೆ ಮತ್ತು ನಾಡಿದ್ದು ಮಾತ್ರ ಬಾಕಿ. ಇವತ್ತು ಕೂಡ ನಿಮಗೆ ಟೈಮ್ ಇದೆ. ಯಾರು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿಲ್ವೋ 25ನೇ ತಾರೀಕು ಒಳಗಡೆ ಕೊಟ್ಕೋಬೇಕು. ಅದಾದಮೇಲೆ ನಿಮಗೆ ಯಾವುದೇ ಕಾರಣಕ್ಕೂ ಸೆಲ್ಫ್ ಡಿಕ್ಲರೇಷನ್ ಕೊಡೋ ಆಪ್ಷನ್ನು ಬರೋದಿಲ್ಲ. ಅಲ್ಲಿ ಡೇಟ್ ಓವರ್ ಅಂತಲೇ ತೋರಿಸುತ್ತೆ. ಆಮೇಲೆ ಈ ಮಂತಿನ ಸೆಲ್ಫ್ ಡಿಕ್ಲರೇಷನ್ ನೀವು ಕೊಟ್ಟಿಲ್ಲ ಅಂದರೆ ಮುಂದಿನ ತಿಂಗಳು ಅಮೌಂಟ್ ಬರೋದಕ್ಕೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಗೈಡ್ಲೈನ್ಸ್ ಪ್ರಕಾರ ಎವ್ರಿ ಮಂತ್ ನೀವು ಅನ್ಎಂಪ್ಲಾಯಿ ಆಗಿದ್ದೀವಿ ಅಥವಾ ಹೈಯರ್ ಎಜುಕೇಷನ್ ಮಾಡ್ತಿಲ್ಲ ಅಂತ ಸೆಲ್ಫ್ ಡಿಕ್ಲರೇಷನ್ ಕೊಡಲೇಬೇಕು. ಇದು ಕನ್ಫರ್ಮ್ ಇರೋದ್ರಿಂದ ಇನ್ನು 2 ಡೇಸ್ ಇದೆ. ನೀವು ಯಾರು ಕೊಟ್ಟಿಲ್ವೋ ಅಂಥವ್ರು ಈಗಲೇ ಕೊಟ್ಕೊಬಿಡಿ. ಮತ್ತು ಸೆಲ್ಫ್ ಡಿಕ್ಲರೇಷನ್ ಕೊಡೋಕ್ಕೆ ಹೋಗ್ತಾ ಇದ್ದೀವಿ, ನಮ್ಗೆ ಈಗಲೂ ಕೂಡ 1 ಆಫ್ ದಿ ಫೀಲ್ಡ್ ಮಿಸ್ಸಿಂಗ್ ಅಂತ ಬರ್ತಾ ಇದೆ ಅಂತ ಬಹಳಷ್ಟು ಜನ ಹೇಳಿದ್ರಿ. ಯಾರಿಗೆ ಈ ಥರ ಬರುತ್ತೆ ಅಂದರೆ, ಮೊದಲನೇ ಇನ್ಸ್ಟಾಲ್ಮೆಂಟ್ ಅಮೌಂಟ್ 3,000 ರೂಪಾಯಿ ಒಂದು ಸಲ ನಿಮ್ಗೆ ಬರೋವರೆಗೂ ಸೆಲ್ಫ್ ಡಿಕ್ಲರೇಷನ್ ಕೊಡೋಕ್ಕಾಗಲ್ಲ. ಒಂದು ಸಲ ಬಂದಮೇಲೆ ಮಾತ್ರ ನೀವು ಡಿಕ್ಲರೇಷನ್ ಕೊಡೋಕ್ಕಾಗುತ್ತೆ. ಸೊ ಹಾಗಾಗಿ ಅಮೌಂಟ್ ಬರೋವರೆಗೂ ವೆಯ್ಟ್ ಮಾಡಿ. ಆಲ್ರೆಡಿ ಅಮೌಂಟ್ ಬಂದಿರೋರು ಸೆಲ್ಫ್ ಡಿಕ್ಲರೇಷನ್ನ ಕೊಟ್ಕೊಳ್ಳಿ. ಕೇವಲ 2 ದಿನಗಳು ಮಾತ್ರ ಬಾಕಿ. ಈ ಮಂತ್ ನೀವು ಕೊಟ್ಟಿಲ್ಲ ಅಂದರೆ ನೆಕ್ಸ್ಟ್ ಮಂತ್ ನಿಮಗೆ ಅಮೌಂಟು ಬರೋದಿಲ್ಲ. ಓಕೆನಾ. ನೆಕ್ಸ್ಟ್ ಪಾಯಿಂಟ್ ಬಂದು, ಬಹಳಷ್ಟು ಜನ ಕೇಳ್ತಾ ಇದ್ರಿ, ಜುಲೈ ತಿಂಗಳಿನ ಹಣ ಬಂದಿದೆ, ನಮಗೆ ಜೂನ್ ಮಂತ್ ಬಂದಿಲ್ಲ, ಮೇ ಮಂತ್ ಬಂದಿಲ್ಲ, ಏಪ್ರಿಲ್ದು ಬಂದಿಲ್ಲ, ಬಟ್ ಡೈರೆಕ್ಟ್ ಜುಲೈ ಮಂತ್ ಬಂದುಬಿಟ್ಟಿದೆಯಲ್ಲ, ಹಳೆ ತಿಂಗಳಿನ ಹಣ ಯಾವಾಗ ಬರುತ್ತೆ ಅಂತ. ಇದ್ರ ಬಗ್ಗೆ ಹೇಳಬೇಕು ಅಂದರೆ ನೋಡಿ, ಲಾಸ್ಟ್ ಟೈಮು ಪೆಂಡಿಂಗ್ ಅಮೌಂಟ್ ಬಂತು ಅಲ್ವಾ, ಆಗ ಎಲ್ಲ ತಿಂಗಳದ್ದು ಒಟ್ಟಿಗೆ ಜಮೆ ಆಯಿತು. ಬಟ್ ಈ ಸರ್ಕಾರ ಏನು ಮಾಡಿದೆ ಈ ಟೈಮಲ್ಲಿ ಅಂದರೆ, 1 ತಿಂಗಳಿನ ಹಣ ಮಾತ್ರ ಬಿಡುಗಡೆ ಮಾಡಿದೆ. ಜುಲೈ ತಿಂಗಳದ್ದು ಮಾತ್ರ ಎಲ್ರಿಗೂ ಬಂದಿರೋವಂಥದ್ದು. ಬಾಕಿ ಇರೋವಂಥ ಹಣ ಇನ್ನೂ ಕ್ರೆಡಿಟ್ ಆಗಿಲ್ಲ. ಇನ್ ಕೇಸ್ ವಿಡಿಯೋ ನೋಡ್ತಿರೋ ಯಾರಿಗಾದರೂ ಅಮೌಂಟ್ ಕ್ರೆಡಿಟ್ ಆಗಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಎಷ್ಟು ಕಂತಿನ ಹಣ ಬಂದಿದೆ ಅಂತ. ನನಗೆ ಗೊತ್ತಿರೋ ಪ್ರಕಾರ, ಮತ್ತು ನಮಗೆ ಸರೌಂಡಿಂಗ್ ಇರ್ತಾರಲ್ವ, ಅಥವಾ ನನ್ನಿಂದ ಸೆಲ್ಫ್ ಡಿಕ್ಲರೇಷನ್ನು ಅಪ್ಲಿಕೇಶನ್ ಹಾಕಿಸಿದವರು ಅವ್ರು ಹೇಳಿರೋ ಪ್ರಕಾರ ಸದ್ಯಕ್ಕೆ 1 ಕಂತಿನ ಹಣ ಮಾತ್ರ ಜಮೆ ಆಗಿರೋದು ಜುಲೈ ಕಂತಿಂದು. ಬಾಕಿ ಹಣಗಳು ಯಾವುದು ಕೂಡ ಬಂದಿಲ್ಲ. ಅದು ಯಾಕೆ ಈ ಥರ ಮಾಡಿದ್ರೂ ಗೊತ್ತಿಲ್ಲ. ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ತಿಂಗಳ ಹಣ ಬರಬಹುದು ಅನ್ನೋ ನಿರೀಕ್ಷೆ ಇತ್ತು. ಸರ್ಕಾರದ ಹತ್ರ ಹಣ ಇದೆಯೋ ಇಲ್ವೋ ಅನ್ನೋದು ಡೌಟಾಗೇ ಇದೆ. ಯಾಕಂದರೆ ಗೃಹಲಕ್ಷ್ಮಿ 2 ಕಂತಿಂದ ಕೊಡ್ತೀವಿ ಅಂತ ಹೇಳಿದ್ರು, 1 ಕಂತಿಂದ ಕೊಟ್ಟರು. ಅನ್ನಭಾಗ್ಯ ಜೂನ್ ತಿಂಗಳು ಹಣ ಕೂಡ ಬಹಳಷ್ಟು ಜನಕ್ಕೆ ಇನ್ನೂ ತಲುಪೇ ಇಲ್ಲ. ಜುಲೈ ಆಯಿತು, ಈಗ ನಾವು ಆಗಸ್ಟ್ ಎಂಡಿಂಗಲ್ಲಿದ್ದೀವಿ. ಯುವನಿಧಿ ಕೂಡ ಅರ್ಧಬರ್ಧ ಬರ್ತಾ ಇದೆ. ಒಂದಷ್ಟು ಜನಕ್ಕೆ ಬರ್ತಿದೆ, ಒಂದಷ್ಟು ಜನಕ್ಕೆ ಬರ್ತಿಲ್ಲ. ಅದರಲ್ಲೂ ಪೆಂಡಿಂಗ್ ಉಳಿಸ್ಕೊಂಡಿರೋ ಅಮೌಂಟ್ಗಳನ್ನೆಲ್ಲ ಹಾಗೆ ಕಂಟಿನ್ಯೂ ಮಾಡ್ತಿದೆ, ಅದು ಕ್ರೆಡಿಟ್ ಮಾಡ್ತಾ ಇಲ್ಲ. ಓಕೆನಾ. ಇದಿಷ್ಟು ಪೆಂಡಿಂಗ್ ಅಮೌಂಟ್ ಬಗ್ಗೆ ಮಾಹಿತಿ. ನೆಕ್ಸ್ಟ್ ವಿಚಾರ ಬಂದು, ಆಗಸ್ಟ್ ತಿಂಗಳು ಹಣ ಯಾವಾಗ ಬರುತ್ತೆ ಅಂತ. ಆಗಸ್ಟ್ ತಿಂಗಳು ಇನ್ನೂ ರನ್ನಿಂಗಲ್ಲಿ ಇದ್ದೀವಿ ಅಲ್ವಾ, 25ನೇ ತಾರೀಕು ಆದಮೇಲೆ ಸೆಲ್ಫ್ ಡಿಕ್ಲರೇಷನ್ ಎಲ್ಲ ಕ್ಲೋಸ್ ಆಗುತ್ತೆ. ಅದಾದಮೇಲೆ ನಮಗೆ ಆಗಸ್ಟ್ ತಿಂಗಳಿನ ಹಣ ಬರುತ್ತೆ. ನನ್ನ ಪ್ರಕಾರ ಸೆಪ್ಟೆಂಬರ್ 10ನೇ ತಾರೀಕು ಆದಮೇಲೆ ಯುವನಿಧಿ ಅಮೌಂಟ್ ಬರಬಹುದೇನೋ ಅನ್ನೋ ನಿರೀಕ್ಷೆ ಇದೆ. ಯಾಕಂದರೆ ಈಗ ಗೃಹಲಕ್ಷ್ಮಿ ಅಮೌಂಟ್ ಕೂಡ ಕ್ರೆಡಿಟ್ ಮಾಡ್ತಿದ್ದಾರೆ, ಅನ್ನಭಾಗ್ಯ ಕೂಡ ಪೆಂಡಿಂಗ್ ಇದೆ, ಅದನ್ನು ಕ್ರೆಡಿಟ್ ಮಾಡಬಹುದು. ಅದಾದಮೇಲೆ ಯುವನಿಧಿ ಕಡೆ ಗಮನ ಹರಿಸಬಹುದು ಅನ್ನೋದು ನನ್ನ ನಿರೀಕ್ಷೆ. ನೋಡೋಣ, ಸರ್ಕಾರ ಏನಾದರೂ ಬೇಗ ಹಾಕ್ತು ಅಂದರೆ ನನಗೆ ಇನ್ಫಾರ್ಮೇಷನ್ ಸಿಗುತ್ತೆ, ಖಂಡಿತವಾಗ್ಲೂ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ಇದಿಷ್ಟು ಸೆಲ್ಫ್ ಡಿಕ್ಲರೇಷನ್
ಟ್ರಾನ್ಸಾಕ್ಷನ್ ಬಗ್ಗೆ ಮತ್ತು ಪೆಂಡಿಂಗ್ ಅಮೌಂಟ್ ಬಗ್ಗೆ, ಆಗಸ್ಟ್ ಮಂತಿನ ಹಣದ ಬಗ್ಗೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ವ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.